ಈಗಂತೂ ನೋಡ್ರಿ ಮಮ್ಮಿ ಪಪ್ಪ ಅವ್ರು ಎಲ್ಲಿ ಹೋಗಕ್ಕೆ ತಯಾರಾಗ್ಯಾರ ಅಂತ ಹೇಳಿದ್ರು ಅವ್ರ ಜೊತೆ ನಾನು ಈಗ ನಾವು ದಾದಿಯವ್ರ ಮನೆಗೆ ಹೋಗಕತ್ತೇವ್ರಿ ಅಲ್ಲಿ ಹೋಗಿ ಬರ್ತೇವ್ರಿ ಈಗ ಒಂದು ಸ್ವಲ್ಪ ಭಾಳ ದಿನ ಆಗಿದ್ರೆ ಎಲ್ಲೂ ಹೋಗಿದ್ದಿಲ್ಲ ಈಗ ಹೋಗಿ ಬರ್ತೀವಿ ಈಚ್ ಕಡೆ ಅಂತಾನು ಬರ್ತೈತಿ ಈಚ್ ಕಡೆ ಅಂತಾನು ಬರ್ತೈತಿ ನೋಡೋಣ್ರಿ ಅಲ್ಲಿ ಹೋಗ್ತೇವೆ ಹಾಂ ಈಚ್ ಕಡೆ ಅಂತ ಹೋಗಕತ್ತೀವಿ ಈಗ ಇಲ್ಲಿಂತನ ಹೋಗೋಣ ಬರ್ರಿ ಈಗಂತೂ ನೋಡ್ರಿ ನಾವು ಫೈನಲಿ ಮನೆಗೆ ಅನ್ಕರು ಬಂದೇವಿ ಇಲ್ಲೇ ಮಾತಾಡ್ಸ್ಕೊಂಡು ಹೋಗ್ತೇವೆ ನಮ್ಮ ಗಿಡ ಮರ ನೋಡ್ರಿಪ್ಪ ಇಲ್ಲಿ ಈಗಂತೂ ನೋಡ್ರಿ ಮನೆಗೆ ಹೋಗಿ ಬಂದು ಮತ್ತೆ ಇಲ್ಲಿ ದಾದಿಮಾ ಕಡೆ ಬಂದವ್ರಿ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರಾತಂತ ಹೇಳಿ ದಾದಿಮಾ ಗಿರಾಕಿಗೆ ಮೀನಾ ಕೊಡಕತ್ತಾರಿ ಪಪ್ಪ ಈಗಲ್ಲಿ ಹಾಸ್ಕೊಂಡು ಕುಂದಿರ್ತಾರೆ ಈಗ ನೋಡ್ರಿ ನಾವಿಲ್ಲಿ ಬಂದಿದ್ದಲ್ಲ ಅರ್ಶೆ ಏನೋ ಕಾಳು ತೊಗೊಳಕ್ಕೆ ಬಂದಾಳ್ರಿ ಮತ್ತು ನಮ್ಮ ಸಿದ್ದಪ್ಪನ ಜಾತ್ರೆದ ಪೋಸ್ಟರು ಹಾಕ್ಯಾರ್ರಿ ಆರತಿಗೆ ಸ್ವಾಗತ ಅಂತ ಹೇಳಿ ಅದನ್ನ ತರಿಸ್ಕೊಂಡು ಬರ್ತೀನಿ ಬರ್ರಿ ಭಾರಿ ಹಾಕ್ಯಾರಿ ಪೋಸ್ಟರ್ನಾಗ ಹೆಂಗೆ ಕಾಣಕತ್ತೈತಲ್ರಿ ತೇರ ರಿಯಲಿನೂ ಹಂಗೆ ಕಾಣ್ತೈತ್ರಿ ಇಲ್ಲೈತೆ ನೋಡ್ರಿಪ್ಪ ಹಿಂಗೆ ಕಾಣಿಸ್ತೈತೆ ನೋಡ್ರಿ ಇದ್ರ ಡೇಟ್ ಇದನ್ನೆಲ್ಲ ಕೊಟ್ಟಾರ್ರಿ ಕ್ಲಿಯರಿಟಿ ಎಲ್ಲ ನೀವು ಬರ್ರಿ ಸಿದ್ದಪ್ಪನ ಜಾತ್ರೆ ನೋಡ್ರಿ ಮತ್ತು ಏನೇನು ಶಾಪಿಂಗ್ ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗತ್ರಿ ಈಗ ಪೋಸ್ಟರ್ ಅಂತ ನೋಡಿದಾತ ಮತ್ತೀಗ ಹೋಗಿ ಕಾಳದನ್ನ ತೊಗೊಂಡು ಬರೋಣ ಬಾರ್ಶ್ಯ ಈಗಂತೂ ನೋಡ್ರಿ ದಾದಿ ಅಂಗಡಿಗೆ ಹೋಗಿ ಬಂದಿದ್ದಾತ ಈಗ ಮತ್ತೆ ಆಟೋ ಹಿಡಿದು ಹೋಗತ್ತೆ ಅಂತ ಹೇಳಿದ್ರೆ ಪುಪ್ಪವ್ರ ಮನೆಗೆ ಹೋಗ್ತೀನಿ ಇದು ಹಂಗೆ ಐತಲ್ರಿ ಅದ್ರದ್ದು ಸ್ಲೀವ್ಸ್ ಇಲ್ಲ ರೀ ಸ್ಲೀವ್ಸ್ ಹಚ್ಕೊಂಡು ಬರ್ತೀವಿ ಈಗಂತೂ ನೋಡ್ರಿ ಬಾಬಾ ಅವ್ರ ಮನೆಗೆ ಹೋಗಿ ಬಂದಿದ್ದಾತ ಮತ್ತು ಇಲ್ಲಿ ಅಂಗಡಿ ಒಳಗೆ ಹಾಲು ತೊಗೊಂತಿದ್ದು ಆತ ಈಗ ಮನೆಗೆ ಹೋಗ್ತೀವ್ರಿ ಮನೆಗೆ ಹೋಗಿ ಊಟ ಮಾಡಿ ನೋಡ್ಕೊತೀವಿ ಇದೇನ್ರಿಪ್ಪ ನಾಯಿ ಬೋಳಾಕತ್ತೈತಲ್ಲ ಈಗಂತೂ ನೋಡ್ರಿ ನಾವು ಮನೆಗೂ ಬಂದ್ವಿ ಮತ್ತೀಗ ಟೈಮ್ ಆಗಲಿ 10:30 ಆಗೈತ್ರಿ ಈಗ ಮಕ್ಕೊಂತೀವ್ರಿ ಮತ್ತು ನಾಳೆ ಬೆಳಗ್ಗೆ ಶನಿವಾರ ಹೇಳ್ರಿ ಲಗುನ ಐತಿ ಸ್ಕೂಲಿಗೆ ಹೋಗ್ಬೇಕು ಮತ್ತು ಎಕ್ಸಾಮು ಐತಿ ಅದಕ್ಕೆ ಓದ್ಕೋಬೇಕಾ ಸೊ ನೋಡ್ರಿ ನಾನು ಹೋಗ್ತೀನಿ ಬ್ಲಾಗ್ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಆಗಿತ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನೋಡ್ರಿ ನಮ್ದು ಆತ್ರಿ ನಮ್ಮ ಸಾನೆ ಇವಾಗ ಸ್ಕೂಲ್ಗೆ ಹೋಗ್ರಿ ಹಾಗಾಗಿ ಸಾನೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡತ್ತೀನಿ ರೀ ಈಗ ನಾ ಏನು ಮಾಡತ್ತೀನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಚಹಾ ಕುಡ್ದಾದ್ಮೇಲೆ ನಾನು ಈಗ ಬರೋಬರ ಸ್ವಲ್ಪ ಅಡುಗೆ ಮಾಡ್ಕೊತೀನಿ ರೀ ಅಡುಗೆ ಮಾಡ್ಕೊಂಡು ನಾವು ಕಾಮಿಡಿ ವಿಡಿಯೋ ಮಾಡೋದೈತ್ರಿ ಈಗ ಹಾಗಾಗಿ ಫಸ್ಟ್ ಏನು ಮಾಡಕತ್ತೀನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಮುಲ್ಲಂಗಿನ ಈ ಥರ ಸೊಪ್ಪು ಮತ್ತು ಮುಲ್ಲಂಗಿ ಗಡ್ಡಿನ ಈ ಥರ ಹೆಚ್ಚಿಟ್ಟೀನಿ ರೀ ಹೆಚ್ಚಿ ಮತ್ತು ನೀರಾಗ ಹಾಕಿಟ್ಟೀನಿ ರೀ ಈಗ ಇದ್ರದ ಪಲ್ಯ ಮಾಡಾಕತ್ತೀನಿ ರೀ ಬರೀ ಇವಾಗ ಮುಲ್ಲಂಗಿ ಪಲ್ಯ ಮಾಡೋಣ್ರಿ ಇವಾಗ ನೋಡ್ರಿ ಇಲ್ಲೊಂದು ಬಾಳಿಗೆ ಕಾಯಕ್ಕೆ ಇಟ್ಟಿದ್ದೇನೆ ನಾ ಎಣ್ಣೆ ಹಾಕಿ ಈಗ ಅದು ಎಣ್ಣೆ ಕಾದತ್ತೇನೆ ರೀ ಅದಕ್ಕೊಂದೆರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕೊಂಡೇನಿ ರೀ ಉಳ್ಳಾಗಡ್ಡಿನ ಇದ್ರೊಳಗೆ ನಾನು ಹಾಕಿಬಿಟ್ಟೇನಿ ರೀ ಈಗ ಇದನ್ನೇನು ಮಾಡೋಣ ಅಂತಂದ್ರೆ ಚೆನ್ನಾಗಿ ಹಿಂಗೆ ನೀರೊಳಗೆ ತೊಳೆದು ನುರ್ರಿಯಾಗಿ ಹಿಂಡಿ ಈಗ ಎಣ್ಣೆ ಒಳಗೆ ಹಾಕಿಬಿಡೋಣ ರೀ ಇವಾಗ ನೋಡ್ರಿ ನಾನು ಮುಲ್ಲಂಗಿನ ಸೊಪ್ಪು ಮತ್ತು ಗಡ್ಡೆನ ತೊಳ್ಕೊಂಡು ಈಗ ಎಣ್ಣೆ ಒಳಗೆ ಹಾಕಿದ್ದೆ ರೀ ಆಮೇಲೆ ಸ್ವಲ್ಪ ನೀರು ಇರಬಾರ್ದ್ರಿ ಪೂರ ನುರಿಯಾಗಿ ಹಿಂಡಿ ಎಣ್ಣೆ ಒಳಗೆ ಹಾಕ್ಬೇಕು ರೀ ಅದು ಹಾಕಿದ್ಮೇಲೆ ಅದಕ್ಕೆ ಅರ್ಶಿನ ಉಪ್ಪು ಹಾಕಿನ್ರಿ ಈಗ ಇದನ್ನ ಎಣ್ಣೆ ಒಳಗೆ ಚಲೋ ತಂಗ ಕೈ ಆಗಿಬಿಡೋಣ್ರಿ ಇವಾಗ ಚಮಚ ತೊಗೊಂಡು ಕೆಳಗಿನ ಮೇಲೆ ತಳಗೆಲ್ಲ ಮಾಡಿದಪ್ಪ ಅಂದ್ರೆ ಮತ್ತು ಇದಕ್ಕೆ ನೀರು ಹಾಕೋಂಥ ಅವಶ್ಯಕತೆ ಏನಿಲ್ಲ ರೀ ಇದು ಎಣ್ಣೆ ಒಳಗನ ಕುದಿಬೇಕು ರೀ ಎಣ್ಣೆ ಒಳಗೆ ಸ್ವಲ್ಪ ಕುದಿಸ್ಕೊಂಡಿಪ್ಪ ಅಂದ್ರೆ ಮುಲ್ಲಂಗಿ ಪಲ್ಯ ಭಾಳ ಟೇಸ್ಟ್ ಮಸ್ತ್ ರೆಡಿ ಆಗ್ತದೆ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಇವಾಗ ಮುಲ್ಲಂಗಿ ಪಲ್ಯ ರೆಡಿ ಆತ್ರಿ ಮಸ್ತಾಗಿ ಇದಂತ ರೊಟ್ಟೆ ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ ಇದು ಹೆಲ್ದಿಗೂ ಭಾಳ ಚಲೋ ರೀ ಇದು ಮುಲ್ಲಂಗಿ ಹೀಟ್ ಆದ್ರೆ ಮುಲ್ಲಂಗಿ ತಿಂದ್ರೆ ಅಂದ್ರೆ ಮಸ್ತ್ ಭಾಳ ಹೆಲ್ದಿ ರೀ ಇದು ಆಮೇಲೆ ನೋಡ್ರಿ ಇಲ್ಲಿ ಈಗ ಬಿಸಿ ರೊಟ್ಟಿನೂ ಮಾಡಿಬಿಟ್ಟೆ ರೀ ಪಟ ಅಂತ ಏನು ನಾಷ್ಟ ಮಾಡ್ದಲ್ರಿಪ್ಪ ಬಿಸಿ ರೊಟ್ಟಿನ ಮಾಡಿದೆ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಸೊಪ್ಪಿಂದ ಒಂದು ಸಿಡಿತ್ರಿ ಅದನ್ನೆಲ್ಲ ಸೋಸ್ಕೊಂಡು ತೊಳ್ಕೊಂಡು ಈಗ ರೊಟ್ಟಿ ಮಾಡಿದ ತವಿ ಮೇಲೆನ ಸ್ವಲ್ಪ ಹುರಿದು ಅದ್ರಾಗ ಖಾರ ಉಪ್ಪು ಹಾಕಿ ಅದನ್ನ ಪಲ್ಯ ಮಾಡಿಬಿಡ್ತೇನೆ ರೀ ಸಾನೆ ಇವತ್ತು 12:30 ಬರ್ತಾಳೆ ರೀ ಶನಿವಾರ ಜಲ್ದಿ ಬಿಡ್ತಾಳೆ ಶಾಲೆ ಆಕೆ ಬರೋದ್ರೊಳಗೆ ಸ್ವಲ್ಪ ಅಡುಗೆ ಮಾಡ್ತೀನಿ ರೀ ಪಟ ಅಂಥೇಳಿ ನೋಡಿದನ್ನ ಕೆಂಪಂಗೆ ಹುರಿದೆ ರೀ ಹುರಿದಾದ್ಮೇಲೆ ಎಣ್ಣೆ ಖಾರ ಉಪ್ಪು ಅರ್ಶಿನ ಪುಡಿ ಇದ್ರೊಳಗೆ ಹಾಕಿ ಈಗ ಕಾಯಿ ಆಗ್ಬಿಡ್ತೇನೆ ರೀ ಮಸ್ತ್ ರುಚಿ ಆಕತ್ರಿ ಇದು ತವಿ ಮೇಲೆ ಮಾಡಿದಿಪ್ಪ ಅಂತ ಹೇಳಿ ಒಳಗಡೆ ಸೊಪ್ಪಿನ ಪಲ್ಯ ಇದಕ್ಕೆ ನೀರು ಹಾಕೋಂಗಿಲ್ಲ ಏನಿಲ್ಲ ರೀ ಭಾಳ ಟೇಸ್ಟ್ ಆಗ್ಬಿಡತ್ತೆ ನೋಡ್ರಿ ತವಿ ಮೇಲೆ ಈ ಥರ ಮಾಡ್ಕೊಂಡಿಪ್ಪ ಅಂತ ಹೇಳಿದ್ರೆ ರೊಟ್ಟಿ ಒಳಗಂತೂ ಸೂಪರ್ ರುಚಿ ರೀ ಇದು ನೋಡ್ರಿಪ್ಪ ಈಗ ಊಟ ಮಾಡೋಕೆ ತಾಟ ಅಂತ ರೆಡಿ ಆತ್ರಿ ಸೂಪರ್ ಆಗಿರೋದು ಬಿಸಿ ರೊಟ್ಟಿ ಆಮೇಲೆ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮುಲ್ಲಂಗಿ ಪಲ್ಯ ಜೊತೆಗೆ ಸೌತೆಕಾಯಿ ಎಷ್ಟು ಊಟ ಇತ್ತಪ್ಪ ಅಂದ್ರೆ ಅಮೃತ ಇದ್ದಾಗ ನೋಡ್ರಿಪ್ಪ ಇದ್ರ ಮುಂದೆ ಇಡ್ಲಿ ವಡೆ ಸಾಂಬಾರು ಏನಲ್ಲ ನೋಡ್ರಿ ರೊಟ್ಟಿ ಊಟ ಮಾಡಿಬಿಟ್ಟಿಪ್ಪ ಅಂದ್ರೆ ಅದ್ರಂಥ ಊಟನ ಯಾವ್ದಿಲ್ಲ ರೀ ರೊಟ್ಟಿ ಊಟ ಮಸ್ತ್ ಜೋಳದ ರೊಟ್ಟಿ ಮಸ್ತ್ ನೋಡ್ರಿಪ್ಪ ಹೆಲ್ದಿಗಿನ ಭಾಳ ಅಂದ್ರೆ ಭಾಳ ಚಲೋ ರೀ ಈಗಂತೂ ಸ್ಕೂಲಿಗೂ ಹೋಗಿ ಬಂದೆ ರೀ ಶನಿವಾರ ಹತ್ರ ಜಲ್ದಿ ಬಿಟ್ಟೈತಿ ಬಂದ ತಕ್ಷಣ ಇಲ್ಲಿ ಈಗ ಊಟ ಮಾಡ್ಬೇಕಲ್ರಿ ಟೈಮ್ ಆಗಲಿ 1 ಗಂಟೆಗೆ ಬಂದು ಸಲ್ಲಿಂತ ನಡ್ಕೊಂಡು ಬರ್ತಿರ್ತೀವಿ ಹೇಳ್ರಿ ಅದಕ್ಕೆ ಈಗ ಇಲ್ಲೇ ಪಾಪಡೆ ಇದ್ವಿ ರೀ ನಾವು ಸ್ವಲ್ಪ ಕರ್ಕೊಂಡು ಅನ್ನ ಸರಿ ಐತ್ರಿ ಈಗ ಊಟ ಮಾಡ್ಕೊಂಡ್ವಿ ಈಗಂತೂ ನೋಡ್ರಿ ಸ್ಕೂಲಿಗೂ ಹೋಗಿ ಬಂದೆ ಮತ್ತು ಊಟನೂ ಮಾಡಿದ್ದೆ ಈಗ ಮಮ್ಮಿ ಪಾಪ ಏನೋ ಕಾಮಿಡಿ ವಿಡಿಯೋ ಮಾಡ್ತಾರೆ ಅಂತ್ರಿ ಈಗ ಯಾವುದಾದ್ರು ಒಂದು ರೆಸಿಪಿ ಮಾಡಕ್ಕೆ ನೋಡ್ತೇನೆ ರೀ
ಈಗಂತೂ ನೋಡ್ರಿ ಮಮ್ಮಿಯವರು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮಮ್ಮಿ ನಾನು ಬೂಟು ಸಾಕ್ಸ್ ಮತ್ತೆ ಇವೆಷ್ಟು ಅರ್ಬಿ ಅದಾವ ಬಗೆದ್ ಬಿಡ್ತೀನಿ ತಗೊಂಡ್ ತನಕ ಸಂಜೆ ಮುಂದೆ ಒಗಿಬೇಕಂದ್ರೆ ನಾ ಯಾವಾಗ ಹಾಕತ್ತೇನೆ ವಿಡಿಯೋ ಹಾಂ ಹಾಂ ನೋಡೋದು ಹಾಕ್ತೀನಿ ಸ್ವಲ್ಪ ಪುಡಿಗೆದ್ದೆ ಹಾಕ್ಬಿಡು. ಈಗಂತೂ ನೋಡ್ರಿ ಅರ್ಬಿನ ಒಗಿದೆ ಬೂಟು ಒಗಿವಿದ್ವು ಅದನ್ನು ಹಾಕೊಂಡೆ ಈಗ ಮ್ಯಾಲೆ ಹೋಗಿ ಒಣಗ ಹಾಕಿ ಬರ್ತೇನೆ ರೀ ಇಲ್ಲೇ ತಮ್ಮಣ್ಣ ಮತ್ತು ವೇದಾಂತ ಆಟಾಡಕತ್ತಾರೆ. ತಮ್ಮಣ್ಣ ಏನು ಆರ್ಸಕತ್ತಿ ಎಲ್ಲಿ ಆರ್ಸಕತ್ತೀನಿ ಅದಲ್ಲ ನೀ ಕಿವಿಗೆ ಹಾಕೊಳ್ಳೋದು ಗೊಂಬಿಗೆ ಹಾಕ್ಬಿಟ್ಟೆ ಅಲ್ಲ ಯಾಕೆ ತೋರಿಸ್ ಹೆಂಗೆ ಕಾಣಕತ್ತೈತೆ ಅದಕ್ಕೆ ಯೋ ಕಣ್ಣ ಇಲ್ಲದಿರ್ವ ನೀನು ಹಚ್ಚ ನಾನು ನನ್ನ ಕಣ್ಣು ಹೋಗ್ಬೇಕು ಮತ್ತು ಅದಕ್ಕೆ ನಿಂದ ಹಾಕಿ ಅಲ್ಲ ಇವಾಗ ನೋಡಿರ್ಬೇಕಪ್ಪ ಅಂತ ಈಗ ಮ್ಯಾಲೆ ಬಾ ಅಂತ ಹೇಳಿದ್ರಲ್ಲೇ ಮ್ಯಾಲಿಗೆ ಅರ್ಬಿ ಒಣಗಕ್ಕೆ ಹಾಕಿದ್ದು ಹೋಗಿದ್ನಲ್ರಿ ಅವಾಗ ಮೆಟ್ಲು ತನಕ ಬಂದು ಒಳಗೆ ಹೋಗಿದ್ರಿ ಅದು ಮನೆ ಒಳಗೆ. ಮಮ್ಮಿ ಏನ ವಿಡಿಯೋ ಮಾಡ್ಬೇಕಂತ ಹೇಳಿ ಅಡಿಕೆಯಲ್ಲದ ಗಂಟೆ ಮುಂದಿಟ್ಕೊಂಡು ಕುಂತಿಲ್ಲ ತಿಂದಿ ಏನು ಮತ್ತೆ ತಿಂದಿ ಎಸತ ಹೌದೇನ. ಈಗ ನೋಡ್ರಿ ನಾನು ಯಾವ್ದು ರೆಸಿಪಿ ಮಾಡಾಕತ್ತೀನಿ ಅಂತ ಹೇಳಿದ್ರ ಡ್ರೈ ಮ್ಯಾಗಿನ ಮಾಡಾಕತ್ತೀನಿ ನಾನು ಅದನ್ಕರು ಫುಲ್ ಟೇಸ್ಟಿ ಆಗಿರ್ತೈತಿ. ಬರೀ ಅದನ್ನ ಹೆಂಗ್ ಮಾಡೋಣ ಅನ್ನೋದು ನೋಡ್ಕೊಂಡ್ ಬರೋಣ. ಇದನ್ಕರು ಈಸಿ ಮೆಥಡ್ ಒಳಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತ್ರಿ. ಇದು ನಾವು ಅರ್ಜೆಂಟ್ ಒಳಗೆ ಮಾಡ್ಕೊಂಡು ಬಿಡ್ತಿದ್ರಿ ಮ್ಯಾಗಿ ಆದ್ರೆ ಇದು ಹಂಗೆಲ್ಲ ಒಂದು 5-10 ನಿಮಿಷ ಬೇಕಾಗೈತ್ರಿ ಈ ಮ್ಯಾಗಿಗೆ ಆದ್ರೆ ಭಾಳ ಟೇಸ್ಟ್ ಆಕೈತಿ. ಬರ್ರಿ ಈಗ ಅದನ್ನ ಹೆಂಗ್ ಮಾಡೋದು ಅನ್ನೋದು ನೋಡ್ಕೊಂಡ್ ಬರೋಣ. ಈಗ ನೋಡ್ರಿ ನಾನು ಇಲ್ಲೇ ಒಂದು ಡಬ್ರಿ ಒಳಗೆ ನೀರನ್ನ ಬಿಸಿ ಮಾಡ್ಕೊಳಕತ್ತೀನಿ. ಅದ್ರೊಳಗೆ ನಾವು ತೊಗೊಂಡು ಬಂದಿದ್ದು ಮ್ಯಾಗಿನ ಹಾಕ್ಬಿಡೋಣ್ರಿ. 2 ಮ್ಯಾಗಿ ತೊಗೊಂಡು ಬಂದಿದ್ದೆ ರೀ ನಾನು. ಎರಡೂ ಫಸ್ಟ್ ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ್ರಿ. ಪೂರ್ತಿ ಅಲ್ಲ ಅರ್ಧಂಬರ್ಧ ಕುದಿಸ್ಕೊಳ್ಳೋಣ್ರಿ. ಈಗಂತೂ ನೋಡ್ರಿ ಮ್ಯಾಗಿ ಬಿಡಿನೂ ಆದ್ವ. ಇನ್ನೊಂದು ಸ್ವಲ್ಪ ಒಂದು ನಿಮಿಷ ಅಷ್ಟ ಇದನ್ನ ನೀರೊಳಗೆ ಬಿಟ್ಟು ಆಮೇಲೆ ನೀರಿಂತದನ್ನ ಸಪ್ರೇಟ್ ಮಾಡ್ಕೊಂಡು ಬಿಡೋಣ್ರಿ. ಈಗಂತೂ ನೋಡ್ರಿ ಡಬ್ರಿ ಒಳಗೆ ಇದ್ದಿದ್ದ ನೀರು ಅದನ್ನೆಲ್ಲ ಹೊರಗೆ ತಕೊಂಡೀವಿ. ಇದ್ರೊಳಗೆ ಈಗ ಮ್ಯಾಗಿ ಒಣದಾಗೈತಿ. ಮತ್ತೆ ಈಗ ಒಂದು ಡಬ್ರಿ ಒಳಗೆ ಎಣ್ಣೆ ಹಾಕೊಂಡು ಇಟ್ಕೊಳ್ಳೋಣ್ರಿ. ಸನಿಯಾ ಏನ್ ಮಾಡಕತ್ತಿ? ನಾನು ಡ್ರೈ ಸ್ಪೆಷಲ್ ಮ್ಯಾಗಿ ಮಾಡಕತ್ತಿ. ಹೌದನ್ನ ಇವತ್ತು ಮಾಡಿದ್ದಲ್ಲ ಪೂರ್ ನನಗ ಅದ ನಿನಗ ಹಾ ನಿನಗೆ ಗುಪ್ ಕೊಡ್ತೇನೆ ಮಮ್ಮಿ. ಉದಿದ್ ಭಾಂಡೆ ತಿಕ್ಕಾಕ ಇಲ್ಲಿ ತಗೋ ಮಮ್ಮಿ ಎಲ್ಲರಿಗೂ ಕೊಟ್ಟು ತಿಂತೀನಿ. ನಾನೇನು ಒಬ್ಬಕ್ಕೆ ತಿನ್ಬೇಕು ಅದಕ್ಕೆ 2 ಪ್ಯಾಕೆಟ್ ಹಾಕ್ತೀನಿ. ಈಗ ಒಂದು ಡಬ್ರಿ ಒಳಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಇಲ್ಲೈತ ಎಣ್ಣೆ ಅದ್ರೊಳಗ ಮತ್ತೆ ಸುಡ್ತದ ಇಲ್ಲ ಈಗ ಆನ್ ಮಾಡಿದ್ನ ಅದನ್ನ ಪಾಪಡ ಕರಿಬೇಕಂತ ಹೇಳಿ. ಈಗ ನೋಡ್ರಿ ಗ್ಯಾಸ್ ಅನ್ಕರ್ ಆನ್ ಮಾಡಿದ್ದೆ. ಇದ್ರೊಳಗೆ ಏನು ಹಾಕ್ತೀನಿ ಅಂತ ಹೇಳಿದ್ರಿ. ಈಗ ಫಸ್ಟ್ ಟಮಾಟೆನ ನೋಡ್ರಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೆ ಸಣ್ಣಾಗಿ ಅದನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ತಣ್ಣಗಿದ್ದಾಗ ಹಾಕೊಂಡಿದ್ದೆ ಯಾಕಂತ ಹೇಳಿದ್ರೆ ಇದ್ರೊಳಗೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋದೈತಿ. ಅದಕ್ಕೆ ಗ್ಯಾಸ್ನ ಸ್ಲೋ ಬಿಡ್ತೀನಿ. ಮತ್ತೀಗ ಇದ್ರೊಳಗೆ ಅರಿಶಿನ ಹಾಕೊಳ್ಳೋಣ್ರಿ. ಮತ್ತು ಒಂದು ಸ್ವಲ್ಪ ಖಾರ ಕೆಂಪು ಖಾರದ ಪುಡಿ ಹಾಕೊಳ್ಳೋಣ್ರಿ. ಈಗ ಇದ್ರೊಳಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಳ್ಳೋಣ್ರಿ. ಮತ್ತೀಗ ಇದ್ರೊಳಗೆ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಇದ್ರೊಳಗೆ ಒಂದು ಸ್ವಲ್ಪ ಚಾಟ್ ಮಸಾಲೆನ ಹಾಕೊಳ್ಳೋಣ್ರಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಹಾಕೊಳ್ಳೋಣ. ಮತ್ತೀಗ ಇದ್ರೊಳಗೆ ವೈಟ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ವೈಟ್ ಸಾಲ್ಟ್ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ಬಳಸ್ತೇವಲ್ರಿ ಉಪ್ಪು ಅದು. ಮತ್ತೀಗ ಇದ್ರೊಳಗೆ ಸೋಯಾ ಸಾಸ್ ಹಾಕೊಳ್ಳೋಣ ಸ್ವಲ್ಪ. ಈಗ ಇದ್ರೊಳಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನೆಲ್ಲ ಈಗ ಏನೇನು ಹಾಕಿಕೊಂಡ್ರೆ ಅದನ್ನು ಈಗ ನೋಡ್ರಿ ನಾವು ಮ್ಯಾಗಿನ ಸಪ್ರೇಟಾಗಿ ಇಟ್ಕೊಂಡಿದ್ದಲ್ಲ ಈಗ ಇದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಂತೂ ನೋಡ್ರಿ ನಮ್ದು ಬಿಸಿಯಾದ ಸ್ಪೆಷಲ್ ಮ್ಯಾಗಿ ಡ್ರೈ ರೆಡಿ ಆಗೈತಿ. ನೀವು ಈ ಥರ ಮನೆಯೊಳಗೆ ಟ್ರೈ ಮಾಡ್ಕೊಂಡು ನೋಡ್ರಿ, ಭಾಳ ಟೇಸ್ಟ್ ಆಗೈತಿ. ಮಾಡ್ಕೊಂಡು ನೋಡಾದ್ಮೇಲೆ ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗಾಗೈತೆ ಅನ್ನೋದು. ಈಗಂತೂ ನೋಡ್ರಿ ನಾನು ಸೋಲಿಯಾ ಮ್ಯಾಗಿನೂ ತಿಂದು ಮತ್ತೀಗ ಮ್ಯಾಗಿ ತಿಂದಾದ್ಮೇಲೆ ಏನೇನು ತಿನ್ನಾಕತ್ತೇವೆ ಅಂತ ಹೇಳಿದ್ರೆ ಅನ್ನಾರು ಏನಂತಾರೆ ದಾಳಿಂಬ್ರಿ ಅಂತ ತಿನ್ನಾಕತ್ತೇವ್ರಿ ಈಗ. ಮತ್ತು ಐ ಹೋಪ್ ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಹಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಭೇಟಿಯಾಗೋಣಂತ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬಾಯ್.